ಇನ್ನು ಹಾಗಾದರೆ ನಾವು ಜಗತ್ತು ಸುಳ್ಳು ಅಂತ ಹೇಳಿದರೆ ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ ಅಂತ ಹೇಳಿದರು. ಅದಕ್ಕೆ ವೈಲಕ್ಷಣ್ಯಂ ಸತಶ್ಚಾಪಿ ಸ್ವಯಂ ಸದ್ಭೇದವಾದಿನಃ ಅಸತಶ್ಚಾಪಿ ವಿಶ್ವಸ್ಯ ತೇನಾನಿಷ್ಟಂ ಕಥಂ ಭವಿಷ್ಯತಿ. ಹಾಗೆ ಜಗತ್ತನ್ನು ನಾವು ಸುಳ್ಳು ಅಂತ ಏನರ್ಥ? ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ. ಅಸತ್ಯ ಅಂತ ಹೇಳುವುದಿಲ್ಲ. ಜಗತ್ತು ಅಸತ್ಯ ಆದರೆ ಅದರಿಂದ ಯಾವ ಕಾರ್ಯ ಆಗಲಿಕ್ಕಿಲ್ಲ. ವೇದವಾಕ್ಯ ಅಸತ್ಯ ಆದರೆ ಅದು ಜಗತ್ತು ಸುಳ್ಳು ಅಂತ ಸಾಧಿಸಲಿಕ್ಕಿಲ್ಲ. ಅದಕ್ಕೆ ನಾವು ಯಾವುದನ್ನು ಕೂಡ ಅಸತ್ತು ಅಂತ ಹೇಳುವುದಿಲ್ಲ. ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ. ಚಿಪ್ಪೆಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ಅದು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ. ಜಗತ್ತು ಸತ್ಯವೂ ಅಲ್ಲ ಅಸತ್ಯವಲ್ಲ. ಅದರಲ್ಲಿ ತಾರತಮ್ಯ ಇದೆ. ಚಿಪ್ಪಿಗೆ ತೋರಿಸೋಕ್ಕೆ ಬೆಳ್ಳಿಗೆ ಈಗಲೇ ಸಂಸಾರದಲ್ಲೇ ಬಾಧ, ಜಗತ್ತಿಗೆ ಬ್ರಹ್ಮಜ್ಞಾನ ನಂತರ ಬಾಧ ಅಲ್ಲಿ ಬೇಗ, ಇಲ್ಲಿ ಬಾಧ ತಡ. ಅದನ್ನೆಲ್ಲವೂ ಕೂಡ ಮೂರು ಕಾಲದಲ್ಲಿ ಇಲ್ಲ. ಸತ್ಯವೂ ಅಲ್ಲ ಅಸತ್ಯವಲ್ಲ. ಮೂಲದ ಕೋಡು ಕಣೆ ಕಾಣಿಸುವುದೇ ಇಲ್ಲ, ಅದು ಅಸತ್ಯ. ಚಿಪ್ಪೆಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ಕಾಣಿಸ್ತಾ ಇದೆ. ಯಾವುದು ಕಾಣಿಸ್ತದೋ ಅದು ಅಸತ್ಯ ಅಲ್ಲ. ಮೂಲದಲ್ಲಿ ಕೋಡು ಕಾಣಿಸುವುದೇ ಇಲ್ಲ, ಅದು ಅಸತ್ಯ. ಯಾವುದಕ್ಕೆ ಜ್ಞಾನವೇ ಇಲ್ಲವೋ ಅದು ಅಸತ್ಯ. ಯಾವುದಕ್ಕೆ ತೋರ್ತಾ ಇದೆ ಇಲ್ಲ, ಅದು ಸದಸದ್ವಿಲಕ್ಷಣ. ಅದು ಜಗತ್ತು ಸತ್ಯವಲ್ಲ ಅಸತ್ಯವಲ್ಲ. ಅದಕ್ಕೆ ಸತ್ಯವಲ್ಲ ಅಸತ್ಯ ಸದಸದ್ವಿಲಕ್ಷಣ ಅಂತ ಹೇಳ್ತೀವಿ. ಚಿಪ್ಪಿಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ಅದರಿಂದ ಕಾರ್ಯ ಆಗ್ತದೆ. ಬೆಳ್ಳಿ ಚಿಪ್ಪೆಯಲ್ಲಿ ತೋರ್ತಾ ಇದೆ, ಅದರಿಂದ ಬಳೆ ಮಾಡಲಿಕ್ಕೆ ಬರ್ತದ? ಯಾವಾಗ ಮೂರು ಕಾಲದಲ್ಲಿ ಇಲ್ಲ ಅಂತಾದ ಮೇಲೆ ಅದು ಕಾರ್ಯಕಾರಿ ಆಗುವುದಿಲ್ಲ. ಜಗತ್ತು ಅದು ವ್ಯಾವಹಾರಿಕ ಅಂತ ಹೇಳಲಿ, ಪ್ರಾತಿಭಾಸಿಕ ಅಂತ ಹೇಳಲಿ, ಸತ್ಯವಲ್ಲ ಅಸತ್ಯವಲ್ಲ, ಅಸತ್ಯ ಅಲ್ಲ ಅಂತ ತೋರ್ತಾ ಇರಲಿ, ಅಸತ್ಯ ಅಲ್ಲ ಅಂತ ಹೇಳಿ. ಆದರೆ ಅದು ಮೂರು ಕಾಲದಲ್ಲಿ ಇಲ್ಲ ಅಂತ ಹೇಳ್ತೀರೇ ಇಲ್ವೋ? ತ್ರಿಕಾಲ ಬಾಧ್ಯ ಆದ ಮೇಲೆ ಅದು ಕಾರ್ಯಕಾರಿ ಆಗುವುದಿಲ್ಲ. ಚಿಪ್ಪೆಯಲ್ಲಿ ತೋರಿಸೋಕ್ಕೆ ಬೆಳ್ಳಿ ಕಣ್ಣಿಗೆ ತೋರ್ತಾ ಇದೆ, ಮೂರು ಕಾಲದಲ್ಲಿ ಇಲ್ಲ, ಅದರಿಂದ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಅದರಂತೆ ಜಗತ್ತು ತ್ರಿಕಾಲದಲ್ಲಿ ಇಲ್ಲ ಅಂತಾದ ಮೇಲೆ ಅದು ಸಾಧಕ, ಅದು ಯಾವುದನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ವೇದವಾಕ್ಯಗಳು ಮೂರು ಕಾಲದಲ್ಲಿ ಇಲ್ಲ. ಮೂರು ಕಾಲದಲ್ಲಿ ಕೂಡ ಇಲ್ಲದೇ ಇರತಕ್ಕಂಥ ವೇದದಿಂದ ಜಗತ್ತು ಸುಳ್ಳು ಅಂತ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇದು ಸತ್ಯವಲ್ಲ ಅಂತ ಹೇಳಿಬಿಟ್ರೆ ಅಸತ್ಯ ಅಂತ ಆಯಿತು. ಪುನಃ ಅಸತ್ಯವಲ್ಲ ಅಂತ ಹೇಳಿದರೆ ಅದು ಒಂದೇಯ ಮಗ, ಇವನು ತಾಯಿ ಯಾರು? ಬಂಜೆ. ಇವನ ತಾಯಿ ಬಂಜೆಯನ್ನು, ಇವನ ತಾಯಿ ಅಂತ ಹೇಳುವಾಗ ಮಗಳು ಇದ್ದಾಳೆ ಅಂತ ಆಯಿತು. ಬಂಜೆಯನ್ನು ತಾಯಿ ಮತ್ತು ಅವಳು ಬಂಜೆ ಹೇಗೆ ವಿರುದ್ಧವೋ? ತಾಯಿ ಆದರೆ ಬಂಜೆ ಅಲ್ಲ, ಬಂಜೆ ಆದರೆ ತಾಯಿ ಅಲ್ಲ. ಸತ್ಯವಲ್ಲ ಅಂದರೆ ಅಸತ್, ಅಸತ್ಯವಲ್ಲ ಅಂದರೆ ಸತ್. ಎರಡೂ ಅಲ್ಲ ಅಂತ ಹೇಳುವುದು ಸವ್ಯಾಹತಿ. ಆ ವಾಕ್ಯದಲ್ಲೇ ಪರಸ್ಪರ ವಿರೋಧ. ಒಂದೇ ವಾಕ್ಯದಲ್ಲಿ ಪರಸ್ಪರ ವಿರುದ್ಧವಾಗಿ ವಂದ್ಯ ಮೇ ಮಾತಾ ವಂದ್ಯ, ನನ್ನ ತಾಯಿ ಬಂಜೆ. ಯಾರಾದರೂ ಹೇಳ್ತಾರ? ನನ್ನ ತಾಯಿ ಅಂತ ಹೇಳುವಾಗಲೇ ಬಂಜೆ ಅಲ್ಲ ಅಂತ ಆಯಿತು. ಪುನಃ ಬಂಜೆ ಅಂತ. ಮೇ ಮಾತಾ ವಂದ್ಯ, ನನ್ನ ತಾಯಿ ಬಂಜೆ ಎಂಬ ವಾಕ್ಯ ಎಷ್ಟು ಅಸಂಬದ್ಧವೋ, ಜಗತ್ತು ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ, ಅಷ್ಟೇ ಅಸಂಬದ್ಧ. ಅಂದರೆ ವೈಲಕ್ಷಣ್ಯಂ ಸತಶ್ಚಾಪಿ ಸ್ವಯಂ ಸದ್ಭೇದವಾದಿನಃ ಅಸತಶ್ಚಾಪಿ ವಿಶ್ವಸಿ. ಸತ್ಯವೇ ಅಲ್ಲ ಅಂತ ಹೇಳಿಬಿಟ್ಟು ಅಸತ್ವ ಬಂತು. ಅಸತ್ಯವಲ್ಲ, ಸತ್ಯಕ್ಕೇನೆ ಅಸದ್ವೈಲಕ್ಷಣ್ಯ. ಅಸತ್ತಲ್ಲ ಅಂದರೆ ಸತ್ಯವೇ ಆಗಬೇಕು. ಇಂಥದ್ದನ್ನು ಸಾಧನೆ ಮಾಡಿದರೆ ನಮಗೆ ಅನಿಷ್ಟ ಇಲ್ಲ. ನಿನಗೇನೇ ಸವ್ಯಾಹತಿ ಬಾಧ. ಯಾಕೆ? ಜಗತ್ತು ಸತ್ತು ಅಂತ ಪ್ರತಿಷ್ಠೆ ಇದೆ. ಸತ್ಯವಲ್ಲ ಅಂತ ಹೇಳಿಬಿಟ್ರೆ ಬಾಧ, ಮತ್ತು ಸತ್ಯವಲ್ಲ ಅಸತ್ಯವಲ್ಲ ಅಂತ ಹೇಳಿ ವ್ಯಾಹತಿ. ಪರಸ್ಪರ ವ್ಯಾಹತಿ ಮತ್ತು ಪ್ರತ್ಯಕ್ಷ ಬಾಧ. ಅದರಿಂದ ಇಂಥ ಅನುಮಾನ, ಜಗತ್ತು ಸತ್ಯವಲ್ಲ ಅಸತ್ಯವಲ್ಲ ಅಂತ ಸಾಧನೆ ಮಾಡಿದರೆ, ಸರೋವರದಲ್ಲಿ ಬೆಂಕಿ ಉಂಟು ಅಂತ ಸಾಧನೆ ಮಾಡಿದರೆ, ಯಾಕೆ? ಅದೊಂದು ದ್ರವ್ಯ ಆಗಿದೆ, ಅಲ್ಲಿ ಬೆಂಕಿ ಉಂಟು ಅಂತ ಹೇಳಿದರೆ, ಸರೋವರದಲ್ಲಿ ಬೆಂಕಿ ಉಂಟು ಎಂಬ ಅನುಮಾನ ಈಗ ಬಾಧಿತವೋ ಹಾಗೆ ಜಗತ್ತು ಸತ್ಯ ಅಂತ ನಮಗೆ ಪ್ರತ್ಯಕ್ಷ ಇದೆ, ಎಲ್ಲ ಇದೆ. ಸತ್ಯವಲ್ಲ ಅಂತ ಹೇಳಿಬಿಟ್ರೆ ಅನುಭವ ವಿರೋಧ. ಇನ್ನೊಂದು ವ್ಯಾಹತಿ ಪರಸ್ಪರ. ಸತ್ಯವಲ್ಲ ಅಂದರೆ ಅಸತ್ಯ, ಪುನಃ ಅಸತ್ಯವಲ್ಲ ಅಂದರೆ ನನ್ನ ತಾಯಿ ಬಂಜೆ ಅಂತ ಹೇಳಿದಂತೆ ಇದು ಅಸಂಬದ್ಧವೂ ಆಗ್ತದೆ, ಬಾಧಿತವೂ ಆಗ್ತದೆ. ವ್ಯಾಹತಿ ಬಾಧ ಎರಡು ದೋಷ ಉಂಟು. ಇನ್ನು ಸತ್ಯತ್ವ ಇಲ್ಲ ಅಂತ. ಸತ್ಯತ್ವ ಇಲ್ಲ ಅಂದರೆ ಒಂದು ಸತ್ವ ಇಲ್ಲವೋ?
ಒಂದು ಸತ್ವ ಇಲ್ಲ ಅಂತಾದರೆ ತೊಂದರೆ ಇಲ್ಲ. ಪ್ರತಿಯೊಂದರಲ್ಲಿ ಅನೇಕ ಸತ್ವಗಳು, ಇದರ ಸತ್ವ ಇಲ್ಲಿಲ್ಲ, ಇದರ ಸತ್ವ ಅಲ್ಲಿಲ್ಲ, ಎಲ್ಲ ಸತ್ವಗಳು ಇಲ್ಲ ಅಂತ. ಎಲ್ಲ ಸತ್ವ ಒಪ್ಪಿದ್ದೀರಿ ನೀವು? ಒಂದು ಸತ್ವವನ್ನು ಒಪ್ಪಿಲ್ಲ. ಎಲ್ಲ ಒಂದು ಸತ್ವ ಇಲ್ಲ ಅಂದರೆ ಇಷ್ಟ, ಒಂದು ಸತ್ವ ಇಲ್ಲ. ಎಲ್ಲ ಸತ್ವಗಳು ಇಲ್ಲ, ಎಲ್ಲ ಸತ್ವಗಳು ಉಂಟು. ಸತ್ವಗಳೇ ಇರುವುದೇ ಒಂದು, ಸರ್ವಸತ್ವ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದರಿಂದ ಆ ಸತ್ವ ಇಲ್ಲ ಅಂದರೆ ಒಂದೋ ಹತ್ತೋ ಅಂತ ಕೇಳಿದೆ. ಅನೇಕ ಒಂದು ಅನೇಕ ಅಂತ ಹೇಳಿದರೂ ಅನೇಕ ಸತ್ವ ಇಲ್ಲ. ಒಂದು ಸತ್ವ ಇಷ್ಟಾಪತಿ, ಒಂದು ಸತ್ವ ಇಲ್ಲ ಅಂದರೆ ಇನ್ನೊಂದು ಸತ್ವ ಇರ್ಬೋದು. ಹೀಗಾಗಿ ಸರ್ಮಾತ್ರತ್ವ ಬ್ರಹ್ಮಣೋಪಿ. ಇನ್ನೊಂದು ಸತ್ವ ಅಂದರೆ ಧರ್ಮ. ಜಗತ್ತಿನಲ್ಲಿ ಸತ್ವ ಇಲ್ಲ, ಸತ್ಯತ್ವ ಇಲ್ಲ. ಬ್ರಹ್ಮನಲ್ಲಿ ಉಂಟಾ? ನಿರ್ಧರ್ಮಕ. ಬ್ರಹ್ಮನಲ್ಲಿ ಸತ್ವವಿಲ್ಲ, ಅಸತ್ಯತ್ವವೂ ಇಲ್ಲ. ಅದೇ ಬ್ರಹ್ಮ ಸುಳ್ಳ, ಸತ್ಯ ಅಂತ ಒಪ್ಪಿದೆ. ಅದರಿಂದ ಜಗತ್ತಿನಲ್ಲಿ ಸತ್ಯತ್ವ ಇಲ್ಲ, ಅಸತ್ಯತ್ವ ಇಲ್ಲ ಅಂತ ಅದು ಕೂಡಲೇ ಆಗಬೇಕಾಗಿಲ್ಲ. ಬ್ರಹ್ಮನಂತೆ ಯಾಕೆ ಸತ್ಯ ಆಗಬಾರದು ಅಂಥೇಳಿ ಸರ್ಮಾತ್ರತ್ವ ಬ್ರಹ್ಮಣೋಪಿ. ಬ್ರಹ್ಮನಲ್ಲಿ ಯಾವ ಧರ್ಮ ಇಲ್ಲ, ಸತ್ತಾನೂ ಇಲ್ಲ, ಅಸತ್ಯತ್ವವೂ ಇಲ್ಲ. ಬ್ರಹ್ಮ ಸತ್ಯ ಹೌದು, ಜಗತ್ತು ಅದೇ ರೀತಿಯಾಗಿ. ಅದರಿಂದ ಈ ರೀತಿ ಸದಸದ್ವಿಲಕ್ಷಣ ಅಂತ ಸಾಧನೆ ಮಾಡಿದರೆ ಅದು ಬಾಧಿತ, ವಿವಾಹತ, ಎರಡು ದೋಷ ಉಂಟು. ಇನ್ನು ಹೇತು ಯಾವುದು? ಜಗತ್ತು ಸುಳ್ಳು. ಯಾಕೆ? ಜ್ಞಾನದಿಂದ ಬಾಧ್ಯವಾದ ಪ್ರಯುಕ್ತ ಜಗತ್ತು ಸುಳ್ಳು ಅಂತ. ಜ್ಞಾನ ಬಾಧ್ಯ, ಬ್ರಹ್ಮಜ್ಞಾನ ಬಂದಾಗ ಬಾಧ ಬರ್ತದೆ. ಅದನ್ನು ಜಗತ್ತು ಸುಳ್ಳು. ದೃಷ್ಟಾಂತ ಚಿಪ್ಪಿನ ತೋರಿಸೋಕ್ಕೆ ಬೆಳ್ಳಿಯಂತೆ. ಇಲ್ಲಿ ಇನ್ನೊಂದು ದೋಷ. ಇಲ್ಲಿ ಒಂದು ಸಾಧನೆ ಮಾಡಬೇಕಾಗಿದ್ದರೆ ಪರ್ವತದಲ್ಲಿ ಬೆಂಕಿ ಇದೆ, ಹೊಗೆ ಇದ್ದ ಪ್ರಯುಕ್ತ. ಎಲ್ಲಿ ಹೊಗೆ ಉಂಟೋ ಅಲ್ಲಿ ಬೆಂಕಿ ಉಂಟು. ದೃಷ್ಟಾಂತ ಅಡಿಗೆ ಶಾಲೆ, ಒಂದು ದೃಷ್ಟಾಂತ ಬೇಕು. ಸಾಧನೆ ಮಾಡಬೇಕಾಗಿದ್ದರೆ ಯಾವುದನ್ನು ಸಾಧನೆ ಮಾಡ್ತೇವೋ ಅದು ಒಂದು ಕಡೆಯಲ್ಲಿ ಕಂಡಿರಬೇಕು. ಹೊಗೆ ಇದ್ದ ಅಡಿಗೆ ಮನೆಯಲ್ಲಿ ಬೆಂಕಿ ಉಂಟು, ಅದರಿಂದ ಬೆಟ್ಟದಲ್ಲಿ ಹೊಗೆ ಇದ್ದ ಪ್ರಯುಕ್ತ ಅಲ್ಲಿ ಬೆಂಕಿ ಉಂಟು. ಹೇಗೆ ಅಡಿಗೆ ಶಾಲೆಯಲ್ಲಿ ಹೊಗೆ ಇದೆ, ಅಲ್ಲಿ ಬೆಂಕಿ ಇದೆ. ಅದರಂತೆ ಇಲ್ಲಿ ಹೊಗೆ ಇದ್ದ ಪ್ರಯುಕ್ತ ಬೆಂಕಿ, ಒಂದು ಕಡೆ ಬೆಂಕಿ ಕಂಡಿರಬೇಕು. ಇಲ್ಲಿ ಸದ್ವಿಲಕ್ಷಣ ಅಂತ ಹೇಳ್ತೀವಿ ಜಗತ್ತು. ಸದ್ವಿಲಕ್ಷಣವಾದ ವಸ್ತು ಯಾವುದುಂಟು? ನಾವು ಇಷ್ಟವೇ ಕಂಡಿಲ್ಲ. ಎಲ್ಲವೂ ಒಂದು ಅಸತ್ತು, ಒಂದು ಸತ್ತು. ಸತ್ತು ಅಸತ್ತು ಆಗದೇ ಇರುವ ಒಂದು ವಸ್ತುವೇ ಇಲ್ಲ. ಆದ್ದರಿಂದ ಯಾವುದನ್ನು ಸಾಧನೆ ಮಾಡ್ತೀರೋ ಅದು ಅಪ್ರಸಿದ್ಧ. ಯಾವುದು ಅಪ್ರಸಿದ್ಧವೋ, ಎಲ್ಲಿಯೂ ಕಂಡಿಲ್ಲವೋ ಅದನ್ನು ದೃಷ್ಟಾಂತ ಕೊಟ್ಟು ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ಬಾಧ, ಇನ್ನೊಂದು ವ್ಯಾಹತಿ ಮತ್ತು ಸಾಧ್ಯ ಅಪ್ರಸಿದ್ಧಿ. ಯಾವುದನ್ನು ಸಾಧನೆ ಮಾಡ್ತೀರೋ ಅದು ಎಲ್ಲಿಯೂ ಕಂಡಿಲ್ಲ, ಎಲ್ಲಿಯೂ ಕಾಣದೇ ಇದ್ದದನ್ನು ಸಾಧನೆ ಮಾಡೋದು ಹೇಗೆ? ಅದಕ್ಕೆ ದೃಷ್ಟಾಂತ ಯಾವುದು? ಇದೆಲ್ಲ ದೋಷ ಉಂಟು. ಇನ್ನು ಹೇತು ಜಗತ್ತು ಸತ್ಯವೂ ಅಸತ್ಯವಲ್ಲ. ಯಾಕೆ? ಬ್ರಹ್ಮಜ್ಞಾನದಿಂದ ಬಾಧ ಉತ್ಪತ್ತಿದೆ. ಬ್ರಹ್ಮಜ್ಞಾನದಿಂದ ಜಗತ್ತಿಗೆ ಬಾಧ ಬರುವುದು ಅಂತ ನಮಗೇನು ಗೊತ್ತಿಲ್ಲ, ಇದು ನಮಗೆ ಸಿದ್ಧವಾಗಿಲ್ಲ. ಬ್ರಹ್ಮಜ್ಞಾನ ಜಗತ್ತಿಗೆ ಬಾಧ ಅಂದ್ರೇನು? ಜ್ಞಾನ ಬಂದ ಕೂಡಲೇ ಜಗತ್ತು ನಾಶವಾಗ್ತದೋ? ನಾವು ಒಪ್ಪಿಲ್ಲ. ಬ್ರಹ್ಮಜ್ಞಾನ ಬಂದ ಕೂಡಲೇ ಈ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಏನು ಕಾರಣ ಹೇಳ್ತೀರೋ ಅದು ಅಲ್ಲಿ ಉಂಟು ಅಂತ ಇಬ್ಬರು ಒಪ್ಪಿರಬೇಕು. ಪರ್ವತದಲ್ಲಿ ಬೆಂಕಿ ಉಂಟು ಅಂತ ಸಾಧನೆ ಮಾಡಲಿಕ್ಕೆ ಹೇತು ಯಾವುದು? ಹೊಗೆ. ಹೊಗೆ ಇದೆ ಅಂತ ಎಲ್ಲರಿಗೂ ಕಾಣಿಸ್ತಾ ಇದೆ. ಎಲ್ಲರಿಗೂ ಸಿದ್ಧವಾದ ವಸ್ತುವಿನಿಂದ ಕಾಣದೇ ಇದ್ದ ಬೆಂಕಿ ಅಲ್ಲಿ ಉಂಟು ಅಂತ ಹೇಳಬೇಕಾಗಿದ್ದರೆ ಎಲ್ಲರಿಗೂ ಸಮ್ಮತವಾದ ಹೇತು ಇರಬೇಕು. ಹೊಗೆ ಎಲ್ಲರಿಗೂ ಕಾಣಿಸ್ತಾ ಇದೆ, ನೋಡು ಹೊಗೆ ತೋರ್ತಾ ಇದೆ, ಬೆಂಕಿ ಕಾಣಿಸ್ತಾ ಇಲ್ಲ. ಬೆಂಕಿ ಉಂಟು ಎಲ್ಲೋ ಚರ್ಚೆ ಮಾಡಿ. ಹೊಗೆ ಇದ್ದ ಪರಿತ ಬೆಂಕಿ ಉಂಟು, ಹೊಗೆ ಕಾಣಬೇಕು. ಅದರಂತೆ ಜಗತ್ತು ಸುಳ್ಳು. ಯಾಕೆ? ಬ್ರಹ್ಮಜ್ಞಾನದಿಂದ ಬಾಧ ಬರೋ ಪ್ರಯುಕ್ತ. ಬ್ರಹ್ಮಜ್ಞಾನದಿಂದ ಬಾಧ ಬರ್ತದೆ ಎಂಬುದು ಇನ್ನೂ ಒಪ್ಪಿಲ್ಲ, ನಮಗೆ ಸಿದ್ಧ ಆಗಿಲ್ಲ. ಇದು ಹೇತುವೇ ಅಲ್ಲ. ಬ್ರಹ್ಮಜ್ಞಾನದಿಂದ ಜಗತ್ತಿಗೆ ಬಾಧ ಬರ್ತದೆ ಅಂತ ನಾವು ಒಪ್ಪಿಲ್ಲ. ಬ್ರಹ್ಮಜ್ಞಾನ ಬಂದ ಕೂಡಲೇ ಬಾಧ ಅಂದ್ರೇನು? ಜಗತ್ತು ಇಲ್ಲ ಅಂತ ಆಗ್ತದೆ, ಅದನ್ನು ಒಪ್ಪೇ ಇಲ್ಲ. ಆದ್ದರಿಂದ ಉಭಯ ಸಮ್ಮತವಾದ ಕಾರಣ ಕೊಟ್ಟು ಒಂದನ್ನು ಸಾಧನೆ ಮಾಡಬೇಕು. ಒಂದು ಚರ್ಚಾಸ್ಪದವಾದ ವಿಷಯವನ್ನು ಸಾಧನೆ ಮಾಡಬೇಕಾದರೆ ಅದಕ್ಕೆ ಕೊಡಬೇಕಾದ ಕಾರಣ ಉಭಯ ಸಮ್ಮತವಾಗಿರಬೇಕು. ಬೆಂಕಿ ಉಂಟೋ ಇಲ್ವೋ ಚರ್ಚೆ ಬಂದಾಗ ಅದಕ್ಕೆ ಕಾರಣವಾದ ಹೊಗೆ ಇಬ್ಬರು ಒಪ್ಪಿತು. ಇಬ್ಬರು ಒಪ್ಪಿದ ಹೊಗೆಯನ್ನು ತೋರಿಸಿ ಚರ್ಚಾಸ್ಪದವಾದ ಬೆಂಕಿಯನ್ನು ಸಾಧನೆ ಮಾಡಬೇಕು. ಇಲ್ಲಿ ಜಗತ್ತು ಸುಳ್ಳೋ ಸತ್ಯವೋ ಚರ್ಚೆ ಬಂದು ಇಬ್ಬರಿಗೂ ಸಮ್ಮತವಾದ ಹೇತು ಆಗಬೇಕು. ಬ್ರಹ್ಮಜ್ಞಾನದಿಂದ ಜಗತ್ತಿಗೆ ಬಾಧ ಬರ್ತದೆ, ನಾವು ಒಪ್ಪೇ ಇಲ್ಲ. ಬ್ರಹ್ಮಜ್ಞಾನ ಬಂದ ಕೂಡಲೇ ಜಗತ್ತು ನಿವೃತ್ತಿ ಆಗ್ತದೆ, ಜಗತ್ತು ಇಲ್ಲ ಅಂತ ಆಗ್ತದೆ ಎಂಬುದನ್ನು ಒಪ್ಪುವುದಿಲ್ಲ. ಅಲ್ಲ, ಬಾಧ ಅಂದರೆ ಅದಲ್ಲ. ಅನ್ಯಥಾ ತಪ್ಪಾಗಿ ತಿಳಿದುಕೊಂಡದನ್ನು ಸರಿಯಾಗಿ ತಿಳ್ಕೊಳ್ತೇವೆ, ಅದೇ ಬಾಧ. ಆ ಬಾಧ
ಇಂಥ ಬಾಧವನ್ನು ಸುಳ್ಳಾಗಬೇಕಾಗಿಲ್ಲ. ಆತ್ಮನನ್ನು ತಪ್ಪಾಗಿ ತಿಳ್ಕೊಂಡಿರ್ತೀವಿ, ದೇಹವೇ ಆತ್ಮ ಅಂತ. ಆಮೇಲೆ ಆ ದೇಹ ಅಲ್ಲ, ಆತ್ಮ ದೇಹಕ್ಕಿಂತ ಬೇರೆ ತಪ್ಪಾಗಿ ತಿಳ್ಕೊಂಡ ಅನ್ಯಥಾ ವಿಜ್ಞಾತಸ್ಯ ಸಮ್ಯಕ್ ಜ್ಞಾನ. ತಪ್ಪಾಗಿ ತಿಳ್ಕೊಂಡ ವಸ್ತುವನ್ನು ಯಥಾವತ್ತಾಗಿ ತಿಳ್ಕೊಂಡರೆ ಅದು ಬಾಧ, ಅದು ಸುಳ್ಳಾಗಬೇಕಾಗಿಲ್ಲ. ಬ್ರಹ್ಮ ಸುಳ್ಳ, ಬ್ರಹ್ಮನನ್ನು ತಪ್ಪಾಗಿ ತಿಳ್ಕೊಂಡೆವು, ಬ್ರಹ್ಮನನ್ನು ಜೀವನಿಗಿಂತ ಅಭೇದವುಳ್ಳವ ಅಂತ ಭಿನ್ನ ಅಂತ ಜನ ಬಂತು. ಇದು ಯಥಾರ್ಥ, ಬ್ರಹ್ಮನು ಬಾಧ್ಯ, ಸುಳ್ಳಾಗಬೇಕಾಗಿಲ್ಲ. ಅನ್ಯಥಾ ವಿಜ್ಞಾತಸ್ಯ ಸಮ್ಯಕ್ ಜ್ಞಾನ ಬಾಧ. ಇಂಥ ಬಾಧ ಬಂದರೆ ಅದು ಸುಳ್ಳಾಗಬೇಕಾಗಿಲ್ಲ. ಮತ್ತು ಇನ್ನೊಂದು ಬಾಧ ಜ್ಞಾನ ಬಂದ ಕೂಡ ಅದು ಇಲ್ಲ ಅಂತ ಆಗೋದು. ಅಂಥ ಬಾಧ ಜಗತ್ತಿಗೆ ಸಿದ್ಧ ಆಗಿಲ್ಲ. ಸುಳ್ಳು ಅಂತ ಸಾಧನೆ ಮಾಡಲಿಕ್ಕೆ ಏನು ತಿಳ್ತೀರೋ ಆ ಬಾಧ ನಾವು ಒಪ್ಪಿಲ್ಲ. ನಾವು ಒಪ್ಪಿದ ಬಾಧ ತಪ್ಪಾಗಿ ತಿಳ್ಕೊಂಡ ವಸ್ತುವನ್ನು ಯಥಾವತ್ತಾಗಿ ತಿಳ್ಕೊಳ್ಬೇಕು. ಯಥಾವತ್ತಾಗಿ ತಿಳಿದುಕೊಂಡು ಕೂಡ ಅದು ಸುಳ್ಳಾಗಬೇಕಾದ ಅಗತ್ಯವಿಲ್ಲ. ಅದರಿಂದ ಜಗತ್ತು ಸುಳ್ಳು ಅಂತ ಸಾಧನೆ ಮಾಡಲಿಕ್ಕೆ ಹೇತು, ನೀವು ಹೇಳ್ತಕ್ಕ ಹೇತು ಅದು ಸರಿಯಾದ ಹೇತುವೇ ಅಲ್ಲ. ಹೀಗಾಗಿ ನೀವು ಕೊಟ್ಟ ಕಾರಣವೂ ಸಮರ್ಪಕ ಅಲ್ಲ, ಸಾಧನೆ ಮಾಡತಕ್ಕಂಥ ಮಿಥ್ಯಾತ್ವವು ಕೂಡ ಅನುಭವಿಸಿದ್ದಲ್ಲ. ಹೀಗಾಗಿ ಅನುಭವಿಸಿದ್ದಲ್ಲ, ಅನುಭವ ಬಾಧಿತ, ಅದೆಲ್ಲಿಯೂ ಕಂಡಿಲ್ಲ. ಆದ್ದರಿಂದ ಈ ಯುಕ್ತಿ ವಿಶ್ವಂ ಸದಸದ್ವಿಲಕ್ಷಣಂ, ಸತ್ಯವೂ ಅಲ್ಲ ಅಸತ್ಯವೂ ಅಲ್ಲ. ಯಾಕೆ? ಜ್ಞಾನ ಬಾಧ್ಯತ್ವ, ಜ್ಞಾನದಿಂದ ಬಾಧ ಬರೋ ಪ್ರಯುಕ್ತ. ಹೇತುವೂ ನಮಗೆ ಕಾರಣವೂ ಸಮ್ಮತವಲ್ಲ. ಸಾಧನೆ ಮಾಡ್ತಕ್ಕಂಥ ವಸ್ತು ವ್ಯಾಹತ, ಪರಸ್ಪರ ವ್ಯಾಹತ. ಅದರಿಂದ ಈ ಅನುಮಾನದಿಂದ ಜಗತ್ತು ಮಿಥ್ಯ ಅಂತ ಸಾಧನೆ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಸುಧಾದಲ್ಲಿ ವಿಷಯ ಉಂಟು, ಅದನ್ನು ನಾಡಲು ಹೇಳ್ತೇನೆ. ಈ ಭ್ರಾಂತಿ ಅಂದರೆ ಏನು, ಬಾಧ ಅಂದರೆ ಏನು, ಇದರ ಬಗ್ಗೆ ದೊಡ್ಡ ಚರ್ಚೆ ಇದೆ. ಪ್ರಾಭಾಕರರು ಭ್ರಾಂತಿಯೇ ಇಲ್ಲ ಅಂತ ಹೇಳ್ತಾರೆ. ಲೋಕದಲ್ಲಿ ಭ್ರಮೆಯೇ ಬರುವುದಿಲ್ಲ, ಇಲ್ಲದೇ ಇದ್ದ ವಸ್ತು ತೋರುವುದೇ ಇಲ್ಲ. ಅದೇನೇ ಅವರು ಹೇಳ್ತಾರೆ. ಅದ್ವೈತಿಗಳು ಭ್ರಮೆ ಉಂಟು, ಅನಿರ್ವಚನೀಯವಾದ ವಸ್ತು, ಸತ್ಯ ಅಸತ್ಯ ಆಗದೇ ಇದ್ದ ಒಂದು ವಸ್ತು, ವಿಚಿತ್ರವಾದ ಪ್ರಾತಿಭಾಸಿಕ ವಸ್ತು, ಅದರ ಜ್ಞಾನವೇ ಭ್ರಮೆ ಅಂತ ಹೇಳ್ತಾರೆ. ತಾರ್ಕಿಕರು ಭ್ರಮೆಯಲ್ಲಿ ತೋರ್ತಕ್ಕ ವಸ್ತು ಎದುರಿಗೆ ಇಲ್ಲ, ಬೇರೆ ಕಡೆ ಇದೆ. ಅದ್ವೈತಿಗಳು ಎದುರಿಗೆ ತೋರ್ತಕ್ಕ ವಸ್ತು ಅಸತ್ಯ ಅಲ್ಲ, ತೋರ್ತದೆ, ಅದು ಅಲ್ಲಿಯೇ ಉಂಟು, ಅದು ಪ್ರಾತಿಭಾಸಿಕ, ಅಜ್ಞಾನ ಕಲ್ಪನೆ ಪ್ರಾತಿಭಾಸಿಕವಾಗಿ ಉಂಟು ಅಂತ ಹೇಳ್ತಾರೆ. ತಾರ್ಕಿಕರು ಆ ವಸ್ತು ಇಲ್ಲಿ ಇಲ್ಲವೇ ಇಲ್ಲ, ಬೇರೆ ಕಡೆ ಉಂಟು, ಬೇರೆ ಕಡೆ ಇದ್ದ ವಸ್ತು ಇಲ್ಲಿ ತೋರುವುದು ಅಂತ ತಾರ್ಕಿಕರು. ಆ ಅಂಗಡಿಯ ಬೆಳ್ಳಿ ಉಂಟು, ಆ ಬೆಳ್ಳಿ ತೋರುವುದು ಅಂತ, ಬೇರೆ ಕಡೆಯಲ್ಲಿದ್ದ ಬೆಳ್ಳಿ ತೋರುವುದು ಅಂತ ತಾರ್ಕಿಕರು. ಮಾಯಾವಾದಿಗಳು ಬೇರೆ ಕಡೆಯೂ ಇಲ್ಲ, ಇಲ್ಲಿಯೇ ಉಂಟುದು ಕಾಲ್ಪನಿಕವಾದ ಬೆಳ್ಳಿ, ಅದು ಬೇರೆ ಕಡೆಯ ಬೆಳ್ಳಿ ತೋರು, ಅಂಗಡಿಯ ಬೆಳ್ಳಿ ತೋರುವುದಲ್ಲ, ಕಾಲ್ಪನಿಕವಾದ ಬೆಳ್ಳಿ ಉಂಟಿಲ್ಲಿ, ಆ ಕಾಲದಲ್ಲಿ ಉಂಟು, ಅದು ತೋರ್ತದೆ ಅಂತ. ಬೌದ್ಧರು ಹೇಳೋದು ಏನೂ ಇಲ್ಲ, ಅಸತ್ತಾದದ್ದು ಇಲ್ಲದೇ ಇದ್ದದ್ದೇ ತೋರುವುದು. ಯಾವುದು ಅಸತ್ತು, ಅಲ್ಲಿ ಬೆಳ್ಳಿ ಇಲ್ಲವೇ ಇಲ್ಲ, ಮೂರು ಕಾಲದಲ್ಲಿ ಇಲ್ಲ ಅಂತ ಅಸತ್ಯವಾದ ಬೆಳ್ಳಿಯೇ ತೋರುವುದು ಅಂತ ಬೌದ್ಧರು. ಇವರು ವಿಜ್ಞಾನವಾದಿಗಳು ಬೆಳ್ಳಿ ಹೊರಗೆ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಉಂಟು, ಆ ಬೆಳ್ಳಿ ಮನಸ್ಸಿನಲ್ಲೇ ಕಲ್ಪಿಸಿದ ಬೆಳ್ಳಿ ಅದು ತೋರುವುದು. ಅದು ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ, ಅಲ್ಲಿಲ್ಲ, ಒಳಗಿದ್ದು ಮನಸ್ಸಿನಲ್ಲಿ ಇರೋದು ಅದು ಹೊರಗೆ ಅಂತ ಬರೋದು ಅಷ್ಟೇ. ಮನಸ್ಸಿನಲ್ಲಿರ್ತಕ್ಕಂಥ ಬೆಳ್ಳಿ ತೋರುವುದು, ಅಲ್ಲಿ ಕಲ್ಪನೆಗೊಂಡ ಮನಸ್ಸಿನಲ್ಲಿ ಬೇರೆ ಬೇರೆ ಎಲ್ಲ ಏನೇನೋ ಇರುತ್ತೆ, ಕಾಲ್ಪನಿಕವಾದ ಬೆಳ್ಳಿ ಅಲ್ಲಿ ಆಗಲೇ ಸೃಷ್ಟಿಯಾಗ್ತದೆ, ಅದು ತೋರುವುದು ಅಂತ ಮಾಯಾವಾದಿಗಳು. ಬೇರೆ ಕಡೆಯಲ್ಲಿದ್ದ ಬೆಳ್ಳಿ ತೋರುವುದು ಅಂತ. ಪ್ರಾಭಾಕರರು ಇಲ್ಲದೇ ಇದ್ದ ವಸ್ತು ತೋರುವುದೇ ಇಲ್ಲ, ಭ್ರಾಂತಿಯೇ ಇಲ್ಲ ಅಂತ ಅವರು. ರಾಮಾನುಜರು ಇಬ್ಬರು ಕೂಡ ಭ್ರಾಂತಿ ಇಲ್ಲ ಅಂತ ಹೇಳ್ತಾರೆ. ಅವರೆಲ್ಲರ ಪ್ರಕ್ರಿಯೆ, ಅದರ ಖಂಡನೆ, ಅದನ್ನು ನಾಡಿದ್ದೆ, ಅದು ಅನುವ್ಯಾಖ್ಯಾನದಲ್ಲಿ ಇಲ್ಲ, ಸುಧಾದಲ್ಲಿ ಉಂಟು. ಅದು ನಾಳೆ ಅಲ್ಲ, ನಾಳೆ ಪಾಠ ಇಲ್ಲ, ನಾಡದು.